ಅಲ್ಲ, ನೀವು ಯಾರು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಹೇಳ. ಖಂಡಿತ ಹೇಳಿ. ನೀವೇನೇ ಹೇಳಿದ್ರು ಈ ಮನೆ ಒಳ್ಳೇದಕ್ಕೆ ಅಂತ ನಮಗೆ ಗೊತ್ತು. ನಾಮಕರಣ ಅನ್ನೋ ಕಾರಣ ಇಟ್ಕೊಂಡು ನೀವೆಲ್ಲ ಮನೆಗೆ ಹೋಗ್ತಿರೋದು ನನಗ್ಯಾಕೋ ಇಷ್ಟ ಆಗ್ತಿಲ್ಲ. ಮನಸ್ಸಿಗೆ ಏನೋ ಒಂಥರ ಆತಂಕ ಆಗ್ತಿದೆ. ನಾನು ಅದೇ ಮಾತು ಹೇಳೋಣ ಅಂದ್ಕೊಂಡಿದ್ದೆ. ನೀವಲ್ಲಿಗೆ ಹೋಗೋ ಬದಲು ಮಗುನ ಸಾವಿತ್ರಿನೂ ಇಲ್ಲಿಗೆ ಕರೆದು ಯಾಕೆ ನಾಮಕರಣ ಮಾಡಬಾರ್ದು? ಹಾ ಎಂಥ ಮಾತು ಹೇಳಿದೆ ವಿಶಾಲು. ನನ್ನ ಮನಸ್ಸಲ್ಲೂ ಅದೇ ಇತ್ತು ಕಣೆ. ನೋ ಸುಬ್ಬು, ಸಾವಿತ್ರಿ ನಿಂಗೆ ತಂಗಿ ಥರ ತಾನೆ. ಅಂದಮೇಲೆ ಈ ಮನೆ ಅವಳಿಗೆ ತವ್ರ ಮನೆ ಅಲ್ವನೋ. ಅವರಿಬ್ಬರನ್ನ ಕರೆಸಿ ಇಲ್ಲೇ ನಾಮಕರಣ ಮಾಡ್ಬೋದಲ್ವನೋ? ಹೌದಲ್ವಾ? ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ. ಸರಿ, ನಾವು ನಾಮಕರಣ ಇಲ್ಲೇ ಮಾಡ್ಬೋದು. ಹಂಗಂದ್ರೆ ಅವಾಗ ನಾವು ಸ್ವಲ್ಪ ಟೆನ್ಷನ್ ಫ್ರೀ ಆಗಿರ್ಬೋದು. ಆ ವಿಜಯಾಂಬಿಕಾ ಏನಾದರೂ ಬಲೆ ಹೆಣಿದ್ರೆ ನಾವು ಆ ಬಲೆಯಲ್ಲಿ ಸಿಗಾಕೊಳ್ಳೋದಿಲ್ಲ. ಸರಿ, ಹಾಗಾದರೆ ನಮ್ಮ ಮನೇಲೇ ನಾಮಕರಣ ಮಾಡ್ತೀವಿ ಅಂದರೆ ನನಗೂ ಸಂತೋಷನೇ. ಸಾವಿತ್ರಿನೂ ಇದಕ್ಕೆ ಖಂಡಿತ ಒಪ್ಕೋತಾಳೆ. ಅಬ್ಬಾ, ನನಗೀಗ ಸಮಾಧಾನ ಆಯಿತು. ಸಮಾಧಾನ ಅನ್ನೋದೇನೋ ಸರಿ ಕಣೆ, ಆದರೆ ನಾಮಕರಣ ಸುಮ್ಮನೆ ನಡೆಯೋದಿಲ್ಲವಲ್ಲ. ಒಂದಷ್ಟು ಖರ್ಚು ವೆಚ್ಚ ಇದ್ದೇ ಇರುತ್ತೆ ಕಣೆ. ಹೌದಪ್ಪ, ಅಣ್ಣನ ಸ್ಥಾನದಲ್ಲಿದ್ದೀನಿ ಅಂದಮೇಲೆ ಸೋದರ ಮಾವನಾಗಿ ಮೊದಲನೇ ಉಡುಗೊರೆ ಏನಾದರೂ ಚಿನ್ನ ಆದರೂ ಕೊಡಬೇಕು. ಆದರೆ ಏನು ಮಾಡೋದು, ಸಾಲ ಮಾಡಿದ್ದು ದುಡ್ಡೆಲ್ಲ ಎಲೆಕ್ಷನ್ ಖರ್ಚಿಗಾಗ್ತಾ ಇದೆ. ಸುಬ್ಬು, ಇದು ತಗೋ. ಇದು ನನಗೆ ಅಜ್ಜಿ ಕೊಟ್ಟಿರೋ ಬಳೆ. ಇದನ್ನ ಅಡ ಇಟ್ಟು ನಾಮಕರಣದ ಖರ್ಚು ಹಾಗೆ ಮಗುಗೆ ಒಂದ್ಸರ ತಂದ್ಬಿಡು. ತಗೋ. ಮೇಡಮ್, ಲಲಿತಾದೇವಿ ಅಮ್ಮವ್ರು ಕೊಟ್ಟಿರೋ ಬಳೆನ ನಾಮಕರಣಕ್ಕೆ ಉಪಯೋಗಿಸೋದಾ? ಬೇಡ ಮೇಡಮ್, ಇದನ್ನೆಲ್ಲ ಆಡಾಡೋದು ಬೇಡ. ಸುಬ್ಬು, ನೀನು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಸಾವಿತ್ರಿ ಸಾಲಿಗ್ರಾಮದ ಹುಡುಗಿ, ನಾನು ಸಾಲಿಗ್ರಾಮದ ಮನೆ ಮಗಳು. ಇದು ನನ್ನ ಕರ್ತವ್ಯ. ಅವಳ ಪ್ರಾಣನ ಒತ್ತೆ ಇಟ್ಟು ನಮ್ಮಪ್ಪನ ಪ್ರಾಣ ಉಳಿಸಿದಾಳೆ. ಅಜ್ಜಿ ಸೇವೆ ಮಾಡಿದಾಳೆ. ಅಂಥದ್ರಲ್ಲಿ ಅವಳ ಮಗುಗೋಸ್ಕರ ಈ ಬಳೆ ಕೊಡೋದೇನು ದೊಡ್ಡ ವಿಷಯ ಅಲ್ವೇ ಅಲ್ಲ. ಶ್ರಾವಣ್ಯಮ್ಮ, ನನ್ನ ಮಗ ಅವನ ಅಕ್ಕ ತಂಗಿಗೋಸ್ಕರ ಏನೆಲ್ಲ ಮಾಡಿದ್ದಾನೆ. ಎಷ್ಟೇ ಕಷ್ಟ ಇದ್ರೂ ಕೃಷ್ಣನ ಥರ ರಕ್ಷಣೆಗೆ ನಿಂತಿದ್ದಾನೆ. ಈಗ ಸಾವಿತ್ರನು ತಂಗಿಯಾಗಿ ಒಪ್ಕೊಂಡಿದ್ದಾನೆ. ಹಾಗಿರುವಾಗ ಕಷ್ಟ ಆದ್ರೇನಂತೆ, ತಂಗಿಗೋಸ್ಕರ ನಾಮಕರಣ ಮಾಡಲಿ ಬಿಡಿ. ನೀವು ಈ ಬಳೆ ಮಾತ್ರ ತೆಗೆದು ಕೊಡಬೇಡಿ. ನನ್ನ ಹತ್ರ ಚೀಟಿ ಅದು ಇದು ಹಾಕಿರೋ ದುಡ್ಡು ಸ್ವಲ್ಪ ಇದೆ, ಅದನ್ನು ಕೊಡ್ತೀನಿ ಅವನಿಗೆ. ಹೌದು ಕಣಮ್ಮ, ಐಶು ಹುಟ್ಟಿದಬ್ಬಕ್ಕೆ ಅಂತ ನಾನು ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೆ. ಅದನ್ನು ಬೇಕಾದರೆ ನಾಮಕರಣಕ್ಕೆ ಖರ್ಚು ಮಾಡ್ಕೊಳ್ಳೋಣ. ಮುಂದಿನ ವರ್ಷ ಐಶು ಹುಟ್ಟಿದಬ್ಬನ ಚೆನ್ನಾಗಿ ಮಾಡ್ಕೊಂಡ್ರಾಯ್ತು. ಅಮ್ಮ, ದುಡ್ಡು ತೊಗೊಂಡು ಬಾ. ನಾನು ಆ ದೊಡ್ಡ ಸಾಸಿವೆ ಡಬ್ಬದಲ್ಲಿ ದುಡ್ಡಿಟ್ಟಿದ್ದೀನಿ, ಅದನ್ನು ತಂದುಬಿಡು. ಒಂದು ನಿಮಿಷ ಬಂದೆ. ಮೇಡಮ್, ನೀವು ಲಲಿತಾದೇವಿ ಅಮ್ಮವ್ರು ಕೊಟ್ಟಿರೋ ಬಳೆನ ನೀವೇ ಇಟ್ಕೊಳ್ಳಿ. ಇದನ್ನು ನಾವು ನಾಮಕರಣಕ್ಕೆ ಉಪಯೋಗಿಸೋದು ಬೇಡ. ಈಗ ಸಾವಿತ್ರಿ ನಮ್ಮನೆ ಮಗಳು ಅಂತಾದ್ಮೇಲೆ ನಾವೆಲ್ಲ ಸೇರಿ ಮಗು ನಾಮಕರಣ ಮಾಡೋಣ. ಅದ್ಧೂರಿಯಾಗಿ ಅಲ್ಲದೆ ಇದ್ರು ಪ್ರೀತಿಯಿಂದ, ಅಕ್ರೆಯಿಂದ, ಒಳ್ಳೆ ಮನಸ್ಸಿಂದ ಅವಳನ್ನ ಹರ್ಸೋಣ. ತಗೋಪ್ಪ. ಸರಿ, ಹಾಗಾದರೆ ಅತ್ತೇನು ಅದಕ್ಕೇನು ಇಷ್ಟು ಪ್ರೀತಿಯಿಂದ ದುಡ್ಡು ಕೊಡ್ತಿರೋವಾಗ ನಾನು ಬೇಡ ಅಂತ ಹೇಗೆ ಹೇಳಲಿ? ನಿಮ್ಮೆಲ್ಲರೂ ಪ್ರೀತಿನೇ ಆ ಮಗುಗೆ ರಕ್ಷೆ. ಅಪ್ಪ ಅಮ್ಮನೂ ನಾಮಕರಣಕ್ಕೆ ಕರೆಯೋಣ. ಆಹಾ, ನಾಳೆನೇ ಈ ಮನೇಲಿ ಶುಭ ಕಾರ್ಯ. ಗೊತ್ತೋ ಗೊತ್ತಿಲ್ಲದೇನೋ ಈ ಮನೇಲಿ ಮಗು ನಾಮಕರಣ ನಡೀತಾ ಇದೆ. ಸುಬ್ಬು, ಮುಂದಿನ ಸರ್ದಿ ಯಾರ್ದಂತ ಗೊತ್ತು ತಾನೆ? ಓಹೋ ಸುಬ್ಬು, ಏನೋ ಇದು ಇಷ್ಟು ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ದೀರಾ. ನಿನಗೂ ಶ್ರಾವಣಿ ಅಮ್ಮವ್ರಿಗೊಂದು ಮಗು ಆಗಿದ್ರೆ ಇದೇ ಥರ ಗ್ರ್ಯಾಂಡಾಗಿ ನಾಮಕರಣ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಅದಕ್ಕಿಂತ ಮುಂಚೆ ಆ ಭಗವಂತ ಸಾವಿತ್ರಿ ಮೂಲಕವಾಗಿ
ನಮ್ಮ ಆಸೆನ ಈಡೇರಿಸಿದ್ದಾನೆ. ಹೌದು ಕಣ್ರಿ, ಸಾವಿತ್ರಿ ಮಗು ನಾಮಕರಣ ಆಗ್ತಿದ್ದಾಗೆ ನಮ್ಮಮ್ಮ ಮಗು ನಾಮಕರಣನ ಮಾಡಿ ಮುಗಿಸ್ಬಿಟ್ರೆ ಆಯ್ತು. ಸರಿ ಹೋಯ್ತು ಅಮ್ಮ. ಮಗು ಹುಟ್ಟೋದಕ್ಕೂ ಮುಂಚೆ ಡೈಪರ್ ಆರ್ಡರ್ ಮಾಡ್ತಾರಲ್ಲ, ಹಂಗಾಯ್ತು ನಿನ್ ಕತೆ. ಇದೇನಿದು ಸುಬ್ಬು, ಡೈಪರ್ ಆರ್ಡರ್ ಮಾಡೋದಾ? ಅಲ್ಲ ಕಣೋ, ಗಾದೆ ಮಾತೆ ಬದಲಾಯಿಸ್ಬಿಟ್ಟಿಯಲ್ಲೋ. ಈಗೆಲ್ಲ ಅಪ್ಡೇಟ್ ಆಗಿದೆಯಲ್ಲ, ಹಂಗೆ ಗಾದೆನೂ ಅಪ್ಡೇಟ್ ಆಗಿದೆ. ಎಲ್ಲ ಅಪ್ಡೇಟ್ ಆಗ್ತಾ ಇದೆಯಪ್ಪ. ಆದರೆ ನೀನು ಶ್ರಾವಣಿ ಅಪ್ಪ ಅಮ್ಮ ಆಗಿ ಅಪ್ಡೇಟ್ ಆಗೋದು ಯಾವಾಗ? ಏನ್ ಮಗಳೇ, ನಿಮ್ ತಂದೆ ಹೇಳಿದ್ ಕೇಳಿಸ್ಲಿಲ್ವಾ? ಉತ್ತರ ಕೊಡದೆ ಹಾಗೆ ನಿಂತಿದ್ಯಾ? ಅತಿ ಶೀಘ್ರದಲ್ಲೇ ನಿರೀಕ್ಷಿಸಿ. ಅದು ಸರಿ, ನೀವು ಈ ಸಾವಿತ್ರಿ ಮಗುಗೆ ನಾಮಕರಣ ಏರ್ಪಾಡು ಮಾಡ್ಕೊಂಡಿದ್ದೀರಲ್ಲ, ಈ ವಿಷಯ ವಿಜಯಾಂಬಿಕಾ ಗೊತ್ತಾ ಅಥವಾ ಅವಳದೇ ಇದು ಪ್ಲ್ಯಾನಾ? ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ ಅಪ್ಪ. ಆ ಮದನು ವಿಜಯಾಂಬಿಕಾ ಮಾತಿಗೆ ಬಗ್ಬೋದು, ಆದರೆ ಸಾವಿತ್ರಿ ಅವಳ ಮಾತನ್ನ ಕೇಳಿಕೊಂಡು ನಮ್ಮ ಹತ್ರ ಸುಳ್ಳು ಹೇಳಲ್ಲ. ಹೌದು ಯಜಮಾನ್ರೆ, ಇದನ್ನ ನಾವು ಮನಸ್ಫೂರ್ತಿಯಾಗೆ ಮಾಡ್ತಾ ಇದ್ದೀವಿ. ಸಾವಿತ್ರಿ ನನಗೆ ಅಣ್ಣ ಅಂತ ಕರೆದ ಮೇಲೆ ಅವಳಿಗಿದು ತವರು ಮನೆ ಇದ್ದಂಗೆ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಅವಳ ಮಗು ನಾಮಕರಣನ ಇಲ್ಲೇ ಮಾಡಬೇಕು ಅಂತ ನಾವು ಗಟ್ಟಿ ಮನಸ್ಸಿಂದ ಡಿಸೈಡ್ ಮಾಡ್ಬಿಟ್ಟಿದ್ದೀವಿ. ಒಳ್ಳೇದು ಸುಮ. ಆ ವಿಜಯಾಂಬಿಕಾ ಮದನ್ ಏನೇ ದ್ರೋಹ ಅನ್ಯಾಯ ಮಾಡಿದ್ರು ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಮಗುಗೋಸ್ಕರ ಈ ಕೆಲಸ ಮಾಡ್ತಾ ಇದೆಯಲ್ಲ, ಇದು ನಿಜವಾಗ್ಲೂ ಪುಣ್ಯದ ಕೆಲಸ ಅಲ್ವಾ? ಮತ್ತೆ ಒಳ್ಳೆ ಕಾರ್ಯ ಮಾಡುವಾಗ ಯಾರಾದರೂ ಕೆಟ್ಟದ್ದು ಯೋಚನೆ ಮಾಡಿದ್ರೆ ಕರ್ಮ ಸುಮ್ಮನೆ ಬಿಡುತ್ತಾ? ಆ ಮಗು ನಾಮಕರಣ ಮಾಡಿ ಒಳ್ಳೆ ಮನಸ್ಸಿಂದ ಎಲ್ಲರೂ ಹಾರೈಸೋಣ. ಅವ್ರ ಅಪ್ಪನ ಥರ, ಅವ್ರ ಅಜ್ಜಿ ಥರ ಆ ಮಗು ಆಗದೇ ಇರಲಿ. ಆ ಮಗು ಒಳ್ಳೆ ಸಂಸ್ಕಾರದಲ್ಲಿ ಬೆಳಿಬೇಕು. ಆದರೂ ಆ ಮದನ್ಗೆ ಇದೆಲ್ಲದರಿಂದ ಏನು ಕೆಟ್ಟ ಆಲೋಚನೆ ಇಲ್ಲ ಅಂತೀರಾ? ಖಂಡಿತ ಇಲ್ಲ. ಮಗು ಮೇಲಾಣೆ, ಆ ಥರ ಕೆಟ್ಟ ಉದ್ದೇಶ ಯಾವುದೂ ಇಲ್ಲ.